ಅವತಾರ ಪುರುಷ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ. ಲೀಲಾಮೃತ 14. ಹರಿಕಥಾ ವಿದ್ವಾಂಸರಾದ ಶ್ರೀ ಕೃಷ್ಣ ಭಾಗವತರು ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಒಂದು ದಿನ ಭಾಗವತರು ತಮ್ಮ ಪೆಟ್ಟಿಗೆಯಲ್ಲಿ ಏನನ್ನೋ ಹುಡುಕುತ್ತಿದ್ದರು. ಅಲ್ಲಿ ಅವರಿಗೆ ಶ್ರೀ ಗುರುವರ್ಯರಿಂದ ಅನುಗ್ರಹಿಸಲ್ಪಟ್ಟ ಹಸಿರು ಶಾಲು ಕಣ್ಣಿಗೆ ಬಿತ್ತು. ತುಂಬ ಹಳೆಯ ಶಾಲಾದ್ದರಿಂದ ಅದು ಜೀರ್ಣವಾಗಿ ಉಪಯೋಗಕ್ಕೆ ಬಾರದಂತಿತ್ತು. ಗುರುಗಳು ಕರುಣಿಸಿದ ಶಾಲಾದ್ದರಿಂದ ಅದನ್ನು ಉಪಯೋಗಿಸಲು ಆಗುತ್ತಿಲ್ಲವಲ್ಲ ಎಂದು ಅವರಿಗೆ ಬೇಸರವಾಯಿತು. ಅದೇ ಸಂಜೆ ಅವರ ಸ್ನೇಹಿತರೊಬ್ಬರು ಭಾಗವತರ ಮನೆಗೆ ಬಂದರು. ತಮ್ಮ ಮಿತ್ರರೊಬ್ಬರು ಶೃಂಗೇರಿಗೆ ಹೊರಟಿದ್ದಾರೆಂದು ಭಾಗವತರು ಬರಬೇಕೆಂದು ಕೇಳಿಕೊಂಡರು. ಬಹಳ ಒತ್ತಾಯ ಮಾಡಿದ ನಂತರ ಭಾಗವತರು ಶೃಂಗೇರಿಗೆ ಅವರ ಕಾರಿನಲ್ಲಿ ಬರಲು ಒಪ್ಪಿದರು. ಮಾರನೆಯ ದಿನ ಬೆಳಿಗ್ಗೆ ಕಾರಿನಲ್ಲಿ ಎಲ್ಲರೂ ಶೃಂಗೇರಿಗೆ ಹೊರಟರು. ಶೃಂಗೇರಿಗೆ ಬಂದ ಮಾರನೆಯ ದಿವಸ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಶ್ರೀ ಶಾರದಾಂಬೆಯ ದರ್ಶನ ಪಡೆದು ಗುರುಗಳ ಸನ್ನಿಧಿಗೆ ಬಂದರು. ಗುರುಗಳ ದರ್ಶನ ಪಡೆದು ಅಂದೇ ಎಲ್ಲರೂ ಹೊರಡುವ ಯೋಚನೆಯಲ್ಲಿದ್ದರು. ಗುರುಗಳು ಎಲ್ಲರಿಗೂ ಹೊರಡುವ ಮುನ್ನ ಬರಬೇಕೆಂದು ತಿಳಿಸಿದರು. ಗುರುಗಳ ಅಪ್ಪಣೆಯಂತೆ ಎಲ್ಲರೂ ಫಲ ಮಂತ್ರಾಕ್ಷತೆಗಾಗಿ ನೃಸಿಂಹವನದಲ್ಲಿದ್ದ ಗುರುಗಳ ಬಿಡಾರಕ್ಕೆ ಬಂದರು. ಎಲ್ಲರನ್ನೂ ಆಶೀರ್ವದಿಸಿ ಫಲ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದ ಗುರುವರ್ಯರು ಭಾಗವತರಿಗೆ ಫಲ ಮಂತ್ರಾಕ್ಷತೆಯನ್ನು ಕೊಟ್ಟು ಒಂದು ಶಾಲನ್ನು ಅನುಗ್ರಹಿಸಿದರು. ಆ ಶಾಲು ಹಿಂದೆ ಬಹಳ ವರ್ಷಗಳ ಕೆಳಗೆ ಕೊಟ್ಟಿದ್ದ ಶಾಲಿನಂತೆಯೇ ಹಸಿರು ಬಣ್ಣದ್ದಾಗಿತ್ತು. ಭಾಗವತರು ಕೃತಜ್ಞತಾ ಭಾವದಿಂದ ಕುಗ್ಗಿ ಹೋದರು. ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ.